ಕೇರಳದಲ್ಲಿ ಈ ಬಾರಿ ಬಿಜೆಪಿ ಡಬಲ್ ಡಿಜಿಟ್ ಸಂಖ್ಯೆಯಲ್ಲಿ ಸ್ಥಾನಗಳು ಲಭಿಸಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಂಜೇಶ್ವರ ಬಿಜೆಪಿ ಅಭ್ಯರ್ಥಿ ಕೆ ಸುರೇಂದ್ರನ್ ಈ ಬಗ್ಗೆ ಆಶಾವಾದದ ಹೇಳಿಕೆಯನ್ನು ನೀಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ 20 ಮತ ಪಡೆದಿದೆ. ಅಲ್ಲದೆ ತ್ರಿಶೂರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. ಕೇರಳದಿಂದ ಲೋಕಸಭೆ ಬಿಜೆಪಿ ಅಭ್ಯರ್ಥಿಯನ್ನ ಜಯಬೇರಿಯೊಂದಿಗೆ ಕಳುಹಿಸಿದ್ದೇವೆ ಎಂದವರು ಹೇಳಿದ್ದಾರೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ಉತ್ತಮ ಸ್ಥಾನ ಪಡೆಯಲಿದೆ. ನಮ್ಮದು ಹಿಂದುತ್ವದ ಪಕ್ಷ. ಕರ್ನಾಟಕ, ಕರಾವಳಿ, ಕೇರಳ ಅಂತೇನಿಲ್ಲ. ಎಲ್ಲರಿಗೂ ಗೊತ್ತಿರೋದೇ ಬೇಸಿಕ್ ಐಡಿಯಾಲಜಿ ಬಿಜೆಪಿ ಅಂದ್ರೆ ಹಿಂದುತ್ವ ಎಂದವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಬಿಜೆಪಿ ಸಂಸದ ಸುರೇಶ್ ಗೋಪಿ ಬೀಫ್ ತಿನ್ನೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದು ಅವರ ವೈಯಕ್ತಿಕ ಹೇಳಿಕೆ, ಸಾಮೂಹಿಕ ಅಲ್ಲ ಎಂದರು. ಕೇರಳದಲ್ಲಿ ಎಷ್ಟು ಸೀಟು ಬರ್ಬೋದು ಅಂತ ಬಿಜೆಪಿಗೆ ಈ ಸಲ ಡಬಲ್ ಡಿಜಿಟ್ ಸಂಖ್ಯೆಯಲ್ಲಿ ಸೀಟ್ ಬರ್ಬೋದು. ಈಗ ನಿಮ್ಮ ಸ್ಟ್ರಾಟಜಿ ಏನಂತ ಹೇಳಿ ಬಿಜೆಪಿ ಅಂದರೆ ಕೇರಳ ಕೇರಳ ಇದು ಮೋಸ್ಟ್ ಟಫ್ ಸ್ಟೇಟ್ ಅದು ಕೇರಳ. ಬಟ್ ಈ ಸಲ ನಾವು 24ನೇ ಲೋಕಸಭಾ ಚುನಾವಣೆಯಲ್ಲಿ ನಮಗೆ 20% ವೋಟ್ ಬಂದರು. ಒಂದು ಲೋಕಸಭಾ MP ತ್ರಿಶೂರಿಂದ ಬಂದಿದ್ದು. ಈ ಸಲ ವಿಧಾನಸಭೆಯಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ನಾವು ವಿನ್ ಆಗ್ತದೆ. ಒಂದು ಬಿಜೆಪಿ ಸಿದ್ಧಾಂತ ಅಂತ ಇರ್ತದೆ, ಇಲ್ಲಿ ಕರಾವಳಿಯಲ್ಲಿ ಹಿಂದುತ್ವ ಜಾಸ್ತಿ ಇರ್ತದೆ. ಈಗ ಅಲ್ಲಿ ಕೇರಳದಲ್ಲಿ ಹೇಗೆ ಅಂತ ನಿಮ್ಮದು? ಹಿಂದುತ್ವ ನಮ್ಮ ಬೇಸಿಕ್ ಐಡಿಯಾಲಜಿ, ಅದು ಚೇಂಜ್ ಇಲ್ಲ. ಅದು ಕರಾವಳಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲ ಒಂದೇ, ಅದು ನಮ್ಮ ಐಡಿಯಾಲಜಿ. ಅದನ್ನೇ ಬಗ್ಗೆ ಮತ್ತೆ ವಿಶೇಷ ವಿಚಾರ ಇಲ್ಲ, ಒಂದೇ ವಿಚಾರ. ಹಾಗೆ ನೋಡಿದರೆ ತ್ರಿಶೂರಲ್ಲಿ ಸುರೇಶ್ ಗೋಪಿ ಹೇಳ್ತಾರೆ ಬೀಫ್ ತಿನ್ಬಹುದು ಅಂತೇಳಿ. ಅದೆಲ್ಲ ವೈಯಕ್ತಿಕ ಮಾತುಗಳು, ಮತ್ತು ಸಾಮೂಹಿಕ ಅಲ್ಲ. ಈಗ UDF ಸರ್ಕಾರ ಬರ್ತದೆ ಅಂತ ಹೇಳ್ತಾರೆ. ಎಲ್ಲ ಒಂದು ನಮ್ಮ ಅಂದಾಜು ಒಂದು ಟಫ್ ಇದು ಹಂಗಾಸಂಬಳಿ ಚಾನ್ಸಸ್ ಕಾಣ್ತಾ ಉಂಟು ಈಗ.